ನಮ್ಮ ಸೂರ್ಯ ಮತ್ತು ತ್ರಿಷಾ ಅವರ ಅಭಿನಯದ ಕರುಪು ಮೂವಿ ಎಷ್ಟು ಕಲೆಕ್ಟ್ ಮಾಡೈತಿ ಅನ್ನೋದನ್ನು ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮಗೂ ಐತೆ ಅಂದ್ಕೊಂಡು ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದು ನಮ್ಮ ಕರುಪು ಮೂವಿದ ಒಂದು ಕಲೆಕ್ಷನ್ ಬಗ್ಗೆ ಮಾತಾಡೋಣ. ಕರುಪು ಮೂವಿ ಡೇ 1 ಕಲೆಕ್ಷನ್ನ ನೋಡೋದಾದ್ರೆ 15,50,00,000 ಸಂಪಾದನೆ, ಎರಡನೆಯ ದಿನಕ್ಕೆ ಬಂದರೆ 24,15,00,000, ಮೂರನೆಯ ದಿನಕ್ಕೆ 28,35,00,000, ದೆನ್ ನಾಲ್ಕನೆಯ ದಿನಕ್ಕೆ 14,00,00,000, ಐದನೇ ದಿನ ಈಗ ರನ್ನಿಂಗ್ ಒಳಗೈತಿ ಸುಮಾರು 10,00,000 ರೂಪಾಯಿಯನ್ನು ಸಂಪಾದನೆ ಮಾಡೈತೆ ಕೂಡ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದ್ರೆ ಇದು ಇಂಡಿಯನ್ ನೆಟ್ ಒಳಗೆ ಟೋಟಲ್ ಆಗಿ ನೋಡೋದಾದ್ರೆ 82,40,00,000 ಸಂಪಾದನೆ ಮಾಡ್ತೈತಿ. ಆನಂತರ ಓವರಾಲ್ ಆಗಿ ವರ್ಲ್ಡ್ ವೈಡ್ ನಾವು ನೋಡೋದಾದ್ರೆ ಒಟ್ಟು ಟೋಟಲ್ ಆಗಿ 147 ಕೋಟಿಯನ್ನು ಸಂಪಾದನೆ ಮಾಡೈತಿ. ಇದ್ರೊಳಗೆ 46 ಕೋಟಿ ಒಂದು ವರ್ಲ್ಡ್ ಮಾರ್ಕೆಟಿಂದ ಬಂದಿದೆ ಅಂತ ಹೇಳ್ಬೋದು. ಅಂದ್ರೆ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಹೌದು. ಆನಂತರ ಇದು ತಮಿಳು ಭಾಷೆಯಿಂದ ಎಷ್ಟು ಕಲೆಕ್ಟ್ ಮಾಡೈತಿ ಅದರೊಳಗೂ ಅಂದ್ರೆ 69,89,00,000 ರೂಪಾಯಿಯನ್ನು ಒಂದು ತಮಿಳು ಭಾಷೆಯಿಂದ ಕಲೆಕ್ಟ್ ಮಾಡೈತಿ. ಆನಂತರ ತೆಲುಗು ಇಂದ್ರ 12,15,00,000 ರೂಪಾಯಿಯನ್ನು ಸಂಪಾದನೆ ಮಾಡೈತಿ. ಇದ್ರೊಳಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಮೂರನೆಯ ದಿನದೊಂದು ಕಲೆಕ್ಷನ್ ಸಂಡೇ 28 ಕೋಟಿಯನ್ನು ಕಲೆಕ್ಟ್ ಮಾಡಿತು. ಇದಕ್ಕಿಂತ ಹೆಚ್ಚನ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು, ಬಟ್ 28 ಕೋಟಿಗೆನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಾಗೈತಿ. ಈ ನಾವು ಪ್ರೀವಿಯಸ್ ಆಗಿ ಸೂರ್ಯ ಅವರ ಮೂವಿಗಳನ್ನು ಗಮನಿಸಿರ, ಈಗ ರೀಸೆಂಟಾಗಿ ರಿಲೀಸ್ ಆದಂಥ ಒಂದು ಗಮನಿಸಿರ, ಕರುಪು ಮೂವಿ ಅದರೊಳಗೆ ಬೆಸ್ಟ್ ಅಂತೇಳಿ ಅನ್ಸೈತಿ. ಕಾರಣ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ನ. ಈಗ ಸೂರ್ಯ ಅವರ ತಮ್ಮ ಡೌನ್ ಫಾಲ್ ಹೋಗಿದ್ರು, ಈ ಒಂದು ಮೂವಿ ಡೆಫಿನೆಟ್ ಆಗಿ ಅವರನ್ನು ಒಂದು ಮಟ್ಟಿಗೆ ಆದರೂ ಅಪ್ ಲೆವೆಲ್ ಒಳಗೆ ಓದೈತಿ. ಆನಂತರ ತ್ರಿಷಾ ಅವರಾಗಲಿ ಬೇರೆ ಬೇರೆ ಅನೇಕ ಆ್ಯಕ್ಟರ್ಗಳನ್ನು ಈ ಒಂದು ಮೂವಿಯಾಗ ನಾವು ನೋಡ್ತೇವೆ. ಅವರೆಲ್ಲ ತಮ್ಮ ಬೆಸ್ಟನ್ನು ನೀಡಿದ ನೀಡಿದ್ದಕ್ಕನ ಕರುಪು ಮೂವಿ ಇಷ್ಟು ಕಲೆಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ನನಗೆ ಮಾತ್ರ ಇದು ಸರ್ಪ್ರೈಸಿಂಗ ಹೌದು. ಕಾರಣ ಇಷ್ಟು ಕೂಡ ಕಲೆಕ್ಟ್ ಮಾಡಿದ್ರು ಅನಿಸಿದ್ದು ನನಗೆ ಮೂವಿ ನೋಡ್ಕ. ಬಟ್ ಏನೋ ಅಂತಾರಲ್ಲ ಒಂದು ಲಕ್ ಅಂತೇಳಿ, ಆ ಲಕ್ ಫ್ಯಾಕ್ಟರ ಮತ್ತು ಇದ್ರಾಗಿರುವಂಥ ಒಂದೊಂದು ಸಿನಿಮಾಗಳನ್ನು ನೋಡ್ರೆ ಇಷ್ಟು ಒಂದು ಕಲೆಕ್ಟ್ ಮಾಡಿದ್ದ ಡೆಫಿನೆಟ್ ಆಗಿ ಸರ್ಪ್ರೈಸಿಂಗ್ ಮೂಮೆಂಟ್ ಕೂಡ ಹೌದು. ಆನಂತರ ಈ ಒಂದು ಕರುಪು ಮೂವಿದ ಬಜೆಟ್ ಬಗ್ಗೆ ಮಾತಾಡೋದಾದ್ರೆ ಸುಮಾರು 130ರಿಂದ 140 ಕೋಟಿ ಒಳಗೆ ಒಂದು ನಿರ್ಮಾಣವಾಗಿರುವಂಥ ಮೂವಿ ಇದಾಗೈತಿ. ಈಗ ಸದ್ಯಕ್ಕನೇ ಇಷ್ಟು ಕಲೆಕ್ಟ್ ಮಾಡಿದ್ದ ಇದರ ಒಂದು ಬಜೆಟ್ ಡೆಫಿನೆಟ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಆನಂತರ ಇದು ಡೆಫಿನೆಟ್ ಆಗಿ ಎಲ್ಲರಿಗೂ ಒಂದು ಸೆಲೆಬ್ರೇಷನ್ ಮೂಮೆಂಟ್ ಕೂಡ ಹೌದು. ಯಾವ ಕಾರಣಕ್ಕಂದ್ರೆ ಒಂದು ಮೂವಿ ತನ್ನ ಬಜೆಟ್ಗಿಂತ ಮೀರಿ ಹೋದ್ರೆ ಅದ ಒಂದು ಪ್ರಾಫಿಟ್ ಅಂತ ಹೇಳ್ತೇವೆ ನಾವು. ಡೆಫಿನೆಟ್ ಆಗಿ ಕರುಪು ಮೂವಿ ಪ್ರಾಫಿಟ್ ಒಳಗೈತಿ. ಇದಕ್ಕೆ ಕಾರಣ ತ್ರಿಷಾ ಅವ್ರು ಕೂಡ ಹೌದು. ತ್ರಿಷಾ ಅವ್ರ ಅಭಿನಯ, ಆನಂತರ ಅವ್ರಿಗಿರುವಂಥ ಈಗ ಹೈಪ್ ಕೂಡ ಈ ಒಂದು ಮೂವಿ ಇಷ್ಟು ಓಡೋಕೆ ಕಾರಣ ಆಗತೈತಿ. ಆನಂತರ ಸೂರ್ಯ ಅವ್ರ ಅಭಿನಯ, ಆನಂತರ ಉಳ್ಕಿದ್ದೆಲ್ಲ ಮೂವಿ ಒಳಗೆ ನಾವು ಗಮನಿಸಿರ ಇಷ್ಟು ಮಾತ್ರ ಇದಕ್ಕೆ ಕಲೆಕ್ಷನ್ ಒಂದು ಸೂಟೇಬಲ್ ಆಕೈತಿ ಕೂಡ ಹೌದು. ಓಕೆ, ಓವರಾಲ್ ಆಗಿ ಈ ಮೂವಿದ ನಾನು ಆಲ್ರೆಡಿ ಹೇಳಿದಂಗೆ 147 ಕೋಟಿ ಸಂಪಾದನೆ ಇದುವರೆಗೂ ಆಗೈತಿ. ಇದಾಗಿತ್ತ ಕರುಪು ಮೂವಿದ ಟೋಟಲ್ ಆದ ಕಲೆಕ್ಷನ್ ಡೀಟೇಲ್ಸ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟವ್ರಿ.